ಸೊ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಸೂಪರ್. ಸೊ ಇವತ್ತು ನಾನು ಕಾಂಟಿನೆಂಟಲ್ GT 650 ಗಾಡಿನ ಓಡಿಸೋದಕ್ಕೆ ಬಂದಿದ್ದೀನಿ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮ್ಮೆಲ್ರಿಗೂ ಶೇರ್ ಮಾಡ್ತೀನಿ. ಸೊ ಈ ಗಾಡಿ ಬಗ್ಗೆ ಇನ್ನೂ ಜಾಸ್ತಿ ಹೇಳೋದ್ಕಿಂತ ಮುಂಚೆ ಸೊ ಬನ್ನಿ ಇವಾಗ ಗಾಡಿ ಔಟ್ಲುಕ್ನ ನೋಡ್ಕೊಂಬಿಡೋಣ. ಸೊ ಈ ಗಾಡಿ ಔಟ್ಲುಕ್ನ ನೀವೆಲ್ಲರೂ ನೋಡಿದ್ರಿ. ಸೊ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹೇಗಿದೆ ಅಂತ ಹೇಳಿ, ಬಿಕಾಸ್ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಕಮೆಂಟ್ ಸೆಕ್ಷನ್ಸ್ ನೋಡೋದಕ್ಕೆ. ಸೊ ಎನಿವೇಸ್ ನಿಮ್ಮೆಲ್ಲರ ತಲೆನಲ್ಲಿ ಒಂದು ಕ್ವಶನ್ ನೋಡ್ತಾ ಇದೆ, ಕರೆಕ್ಟಾ ಇಲ್ವಾ? ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹೇಳಿ. ನಾನೇ ಆ ಕ್ವಶನ್ ಗೆಸ್ ಮಾಡ್ಲಾ? ಓಕೆ, ನಾನೇ ಹೇಳ್ಬಿಡ್ತೀನಿ. ಸೊ ನಮ್ಮ ಸಿರಿ ನೋಡಿದ್ರೆ ಇದನ್ನ ಕಾಂಟಿನೆಂಟಲ್ GT 650 ಓಡಿಸ್ತೀನಿ, ನಾನು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ಲು. ನೋಡಿದ್ರೆ ಇಲ್ಲಿ ಏನಕ್ಕಪ್ಪ ಇಂಟರ್ಸೆಪ್ಟರ್ 650 ಇದೆ ಗಾಡಿ ಮೇಲೆ ಅಂತ ನೀವೆಲ್ಲ ಅನ್ಕೊತಾ ಇರ್ಬೋದು. ಓಕೆ, ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇದು ಬಂದು ಇಂಟರ್ಸೆಪ್ಟರ್ ಬೇಕರ್ ಎಕ್ಸ್ಪ್ರೆಸ್ ಈ ಗಾಡಿ ಬೇಸಿಕ್ಲಿ. ಸೊ ನಮ್ಮ ಓನರ್ ನಮ್ಮ ಗಾಡಿ ಓನರು ಇದನ್ನ ಕಂಪ್ಲೀಟ್ ಆಗಿ ಕಾಂಟಿನೆಂಟಲ್ GT 650 ಆಗಿ ಫುಲ್ ಮಾಡಿಫೈ ಮಾಡಿಸಿದ್ದಾರೆ. ಆ್ಯಂಡ್ ಆಲ್ಸೋ ಇದೊಂದು ಸ್ಪೆಷಾಲಿಟಿ ಇದೆ, ಏನು ಗೊತ್ತಾ? ಇವ್ರು ಇದನ್ನ ಸಿಂಗಲ್ ಸೀಟ್ ಆಗಿ ಇವರೇ ಮಾಡಿಫೈ ಮಾಡಿಸಿರೋದು ಒಂದು ಲುಕ್ಗೋಸ್ಕರ. ಸೊ ಇದು ಆ್ಯಕ್ಚುಲಿ 2 ಸೀಟರೇ, ಬಟ್ ಇವರು ಸಿಂಗಲ್ ಸೀಟ್ ಆಗಿ ಫುಲ್ಲು ಕ್ರೇಜ್ ಆಗಿರಲಿ ಲುಕ್ ಅಂದ್ಬಿಟ್ಟು ನಮ್ಮ ಗಾಡಿ ಓನರ್ ಮಾಡಿಸಿದ್ದಾರೆ. ಆ್ಯಂಡ್ ಇನ್ನೇನು ತಡ, ಬನ್ನಿ ಏನೇನು ಮಾಡಿಫಿಕೇಶನ್ ಮಾಡಿಸಿದ್ದಾರೆ ಅಂತ ನಮ್ಮ ರಾಹುಲ್ ಅವ್ರನ್ನೇ ಕೇಳ್ಬಿಡೋಣ. ಆಲ್ ರೈಟ್. ಸೊ ಹಾಯ್ ರಾಹುಲ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೆಂಗಿದ್ದೀರಾ? ನಾವು ತುಂಬಾ ಸೂಪರ್. ಏನೇನ್ ಮಾಡಿಫಿಕೇಶನ್ ಮಾಡಿಸಿದೀರಾ ಅಂತ ಸ್ವಲ್ಪ ನಮ್ಮ ಜನಕ್ಕೆ ನೀವು ತಿಳಿಸ್ಕೊಡ್ತೀರಾ? ಓಕೆ, ಯಾ. ಆಕ್ಚುಲಿ ಇದು ಇಂಟರ್ಸೆಪ್ಟರ್ 650 ಓಕೆ, ಕಂಪ್ಲೀಟ್ಲಿ ಮಾಡಿಫೈಡ್ ಇಂಟು GT 650. ಓಕೆ, ಕ್ಲಿಪ್ ಆನ್ ಸ್ಯಾಂಡಲ್, ಬಾರ್ ಟ್ಯಾಂಕ್, ನೆಕ್ಸ್ಟ್ ಇದು ಕಾರ್ಬನ್ ಡಿಪ್ ಕಾಣಿಸ್ತಾ ಇದೆಯಲ್ಲ, ಹೌದು ಇದು. ನೆಕ್ಸ್ಟ್ ಇದು ಹೈಡ್ರೋ ಡಿಪ್ ಅಂತಾರೆ. ಓಕೆ, ನೆಕ್ಸ್ಟ್ ಫುಲ್ ಸಿಸ್ಟಮ್ SS ಮೋಟೋಕಾಪ್ ಶಾರ್ಟ್ ಕ್ಯಾನ್ ಎಕ್ಸಾಸ್ಟ್. ಓಕೆ, 4-6 ಸ್ಟೇಜ್ 2 ವಿತ್ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಟ್ಯೂನ್ ಆಗಿದೆ. ಅದು ಗೊತ್ತಾಗ್ತಿದೆ. ಯಾ, ಮುಂಚೆ ಇದ್ರ ಸೌಂಡ್ ಕೇಳಿದೀನಿ, ಒಬ್ಬ ಪಟಾಕಿ ಸೌಂಡ್. ಎಷ್ಟು ದಿನ ತಗೊಂತು ಇವ್ರು ಕಂಪ್ಲೀಟ್ ಮಾಡಿಫೈ ಮಾಡೋದಕ್ಕೆ ಈ ಗಾಡಿನ? ಮಾಡಿಫೈ ಒಂದೊಂದು ಡೇ ಬೈ ಡೇ ಒಂದೊಂದು. ಓ, ನೀವು ಒಂದೇ ಸತಿ ಮಾಡಿಸಿಲ್ಲ? ಓಕೆ, ಸ್ಟೆಪ್ ಬೈ ಸ್ಟೆಪ್. ಇಂಟರ್ಸೆಪ್ಟರ್ ಇದ್ದಾಗ ಒಂದು ಕನ್ವರ್ಟ್ ಮಾಡಕ್ಕೆ ನೆಕ್ಸ್ಟ್ ಟ್ಯಾಂಕು ಆ್ಯಂಡ್ ಕ್ಲಿಪ್ ಆನ್ ಚೇಂಜ್ ಮಾಡಿದೆ. ಓಕೆ, ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ಇದು ಅದೇ ಲುಕ್ಗೋಸ್ಕರ ನೆಕ್ಸ್ಟ್ ಶಾರ್ಟ್ ಕ್ಯಾನ್ ಎಕ್ಸಾಸ್ಟ್ ಹಾಕ್ಸಿದೆ. ಓಕೆ, ಸಿಂಗಲ್ ಸೀಟು ವಿತ್ ಕೌಲ್ ಹಾಕ್ಸಿದೆ. ಇದು ಟ್ಯಾಂಕ್ ಬಂದು ಮಿಸ್ಟರ್ ಕ್ಲೀನು ಫುಲ್ ಕ್ರೋಮ್ ತರ ಇರ್ತೈತೆ. ಓಕೆ, ನೆಕ್ಸ್ಟ್ ಅದನ್ನ ಸ್ಮೋಕ್ ಟಿಂಟ್ ಮಾಡಿಸಿ 50th ಆನಿವರ್ಸರಿ ಎಡಿಷನ್ ಒಂದು ಬಿಟ್ಟಿದ್ರು ಬ್ಲ್ಯಾಕ್ ಕಲರ್ ಆಗಿ. ಓಕೆ, ಇನ್ಸ್ಪೈರ್ ಆಗಿ ಸೇಮ್ ಅದೇ ಸ್ವಲ್ಪ ಕಾಣಿಸ್ಲಿ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಟ್ಯಾಂಕು ಕೌಲ್ ಎಲ್ಲ ರ್ಯಾಪ್ ಮಾಡಿಸಿದೀನಿ. ಓಕೆ, ನೈಸ್ ನೈಸ್. ಆಲ್ ರೈಟ್, ಧನ್ಯವಾದಗಳು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ರಾಹುಲ್ ಅವರೇ. ಸೊ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಟೈಮ್. ಆಲ್ ರೈಟ್, ಸೊ ಬನ್ನಿ ಸ್ನೇಹಿತರೆ, ಇನ್ನೇನಕ್ಕೆ ತಡ, ನಮ್ಮ ಪಟಾಕಿ ಗಾಡಿನ ಇವಾಗ ಓಡಿಸುವ. ಆ್ಯಕ್ಚುಲಿ ಅಲ್ಲಿ ಚರ್ಚ್ ಇದೆ, ಸೊ ಅದಕ್ಕೆ ಸ್ವಲ್ಪ ಸಾಹಸ ಮಾಡಿ ಗಾಡಿ ತಗೊಂಡು ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಗಾಡಿ ಎಟಕ್ಸುತ್ತೆ. ಹಾಯ್. ಓಕೆ, ಗಾಡಿ ಆನ್ ಮಾಡೋಣ. ಉಯ್, ಕಿಚನ್ ಏನು ಗುರು ಸಖತ್ತಾಗಿದೆ. ವಾ, ಆಲ್ ರೈಟ್, ಸೊ ಹೊರಡುವ. ಬಟ್ ಅಂತ ಸೌಂಡ್ ಬೇರೆ. ಗಾಡ್,
ಈ ಗಾಡಿನ ಮಿಸ್ಟರ್ ಕ್ಲೀನ್ ಅಂತಾನು ಕರೀತಾರೆ. ಬಟ್ ನಮ್ ರಾಹುಲ್ ಅವರು ಬ್ಲ್ಯಾಕ್ ಟಿಂಟ್ ವ್ರಾಪ್ ಮಾಡಿಸಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂಡ್ ಈ ಗಾಡಿ 2020 ಮಾಡಲ್ಲು. ಸೊ ಟಾಪ್ ಸ್ಪೀಡು ಒಂದು 180 ಹೊಡಿಬೋದು ಅಂತ ನಮ್ ರಾಹುಲ್ ಅವ್ರು ಹೇಳ್ತಾ ಇದ್ರು. ಸೊ ಕ್ಯೂರಿಯಾಸಿಟಿ ಮೇಲೆ ನಾನು ಕೇಳಿದೆ ರಾಹುಲ್ ಅವ್ರಿಗೆ ನಿಮ್ ಟಾಪ್ ಸ್ಪೀಡ್ ಎಷ್ಟು ಈ ಗಾಡಿನಲ್ಲಿ ಅಂತ. ಸೊ ಅವರು ಇಲ್ಲ ಸರಿ ಅವರೇ ಲೈಕ್ ನಾನು ಫುಲ್ಲು ಟಾಪ್ ಸ್ಪೀಡ್ನ ಟಚ್ ಮಾಡಿದ್ದೀನಿ 180 ಕೂಡ ಅಂತ ಹೇಳಿದ್ರು. ಸೊ ಬೇಸಿಕ್ಲಿ ಇದು ಟ್ವಿನ್ ಸಿಲಿಂಡರ್ ಗಾಡಿ ಆ್ಯಂಡ್ ಒಂದು ವೆಯ್ಟ್ ಬಂದು ಸುಮಾರು ಒಂದು 200 kg ಹತ್ತತ್ರ ಇರ್ಬೋದು ಅನ್ಸುತ್ತೆ. ಬಟ್ ನನಗಂತೂ ಆರಾಮಾಗಿ ಗಟ್ಟಿಕ್ಸುತ್ತೆ ಆ್ಯಂಡ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಕೋಟ್ 6 ಟ್ಯೂನ್ ಮಾಡಿಸಿದಾದ್ಮೇಲೆ ಇದೊಂದು 15 ಕೊಡುತ್ತಂತೆ. ದಿವಾಲಿಗಂತೂ ಲಿಟ್ರಲ್ ಆಗಿ ಪಟಾಕಿ ಹೊಡಿಯೋದೇ ಬೇಡ, ಇದೇ ಗಾಡಿನೇ ಎತ್ಕೊಂಡು ಹೋಗ್ಬಿಟ್ಟು ಬಟ್ ಡಮಾಲ್ ಡುಮಿಲ್ ಅನ್ಸ್ಬೋದು ನೋಡ್ರಿ. ಯಪ್ಪ ಅಷ್ಟು ಲೌಡೆಸ್ಟ್ ಬೈಕ್ ಇದು ಹೇಳ್ಬೇಕಂದ್ರೆ. ದೇವ್ರೆ ಜನದ ಹತ್ರ ಏನಾದರೂ ಎತ್ಕೊಂಡು ಹೋಗ್ಬಿಟ್ರು ಅಂತೂ ಸೈಕ್ ಆಗ್ಬಿಡ್ತಾರೆ, ಅಷ್ಟು ಸೌಂಡ್ ಇದೆ ಗುರು ಈ ಗಾಡಿನಲ್ಲಿ ಮಾತ್ರ. ಪಕ್ಕ ಯಾರಾದ್ರೂ ಸ್ವಲ್ಪ ಓಲ್ಡ್ ಆಗಿರೋರ ಹತ್ರ ಎತ್ಕೊಳ್ಳೋದ್ರೆ ಫುಲ್ ಅದ್ರೋಗ್ಬಿಡ್ತಾರೆ, ಅದಂತೂ ಫಿಕ್ಸು. ಪಕ್ಕ ರೋಡಲ್ಲಿ ಇರೋರೆಲ್ಲ ಇವತ್ತು ಬೈಕೊಂಬೋದು ನನ್ನನ್ನು. ಇಟ್ಸ್ ಫೈನ್. ಪಾಪ ಭಯ ಬಿದ್ದೋಗ್ಬಿಡುತ್ತೆ, ಸೊ ಅದಕ್ಕೆ ಸ್ವಲ್ಪ ಮೆತ್ತಗೆ ಹೋಗೋಣ. ಸೊ ನಮ್ಮ ಅದ್ದಿನ ಕೂರಿಸ್ಕೊಂಡು ಈ ಗಾಡಿನಲ್ಲಿ ನಮ್ಮ ಅಣ್ಣ ಹೋಗಿದ್ದ. ನಮ್ಮ ಅದ್ದಿ ಏನು ಹೆಸರಿಟ್ಟಿರ್ಬೋದು ಗೆಸ್ ಮಾಡಿ. ಆಲ್ ರೈಟ್, ಸೊ ಪಟಾಕಿ ಗಾಡಿ ಅಂತ ಹೆಸರಿಟ್ಟಿದ್ದಾನೆ. ಮಾಡಿಸ್ದಂಗಿದೆ ಸೌಂಡ್ಗೂ ಈ ಗಾಡಿಗೂ. ಬಾ ಆ್ಯಕ್ಚುಲಿ ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯೋ ಅಲ್ವಾ ನನಗೆ ಗೊತ್ತಿಲ್ಲ, ಅಷ್ಟು ಜೋರಾಗಿದೆ. ಎಡಿಟ್ ಮಾಡಾಗ ನೋಡಬೇಕು ಏನು ಸೀನ್ಸ್ ಅಂತ. ಹೈವೇನಲ್ಲಿ ತೊಗೊಂಡೋಗ್ಬೇಕು, ಆವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಥರ ರೋಡ್ಗಳಲ್ಲಿ ನೀವೇ ಹೇಳಿ ಎಲ್ಲ ಓಡಿಸೋದಕ್ಕಾಗುತ್ತೆ. ಒಂದು 80-90 ಓಡಿಸೋದು ಕಷ್ಟ ಈ ಥರ ರೋಡ್ಗಳಲ್ಲಿ. ಸ್ವಲ್ಪ ಪ್ಲೇನ್ ಟಾರ್ ರೋಡ್ ಇದ್ದರೆ ಆರಾಮಾಗಿ ಓಡಿಸ್ಬಿಡ್ಬೋದು, ಒಂದು 140-150 ಎಲ್ಲ. ಓಕೆ, ಗಾಡಿ ನಿಲ್ಸೋಣ. ಸ್ನೇಹಿತರೆ, ಸೊ ಗಾಡಿ ಓಡಿಸಿದಾಯ್ತು. ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಮಗನ್ ಕ್ರೇಜಿ ಅಂತ ಹೇಳ್ಬೋದು. ಬಿಕಾಸ್ ಪಟಾಕಿ ಗಾಡಿನೇ ಅದು. ನಾನೇ ಹೆಸರಿಟ್ಬಿಡ್ತೀನಿ, ಆಮೇಲೆ ಇವ್ರೇನಾದ್ರು ತಗೊಂಡ್ರೆ ಪಟಾಕಿ ಗಾಡಿನಲ್ಲಿ ಬಂದ್ರ ಅಂದ್ಬಿಟ್ಟು. ಅಷ್ಟು ಕ್ರೇಜಿ ಆಗಿದೆ. ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರೆ. ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಹಂಗೆ ನೋಡೋದಕ್ಕೆ, ಬಿಕಾಸ್ ಗೋಪ್ರೋ ಹಾಕಿದ್ನಲ್ಲ. ಯಾರಾದರೂ ಹಿಂದೆ ಇದ್ದಿದ್ರೆ ಅದೊಂದು ರಿಯಾಕ್ಷನ್ ವಿಡಿಯೋ ಮಾಡ್ಬಿಡ್ಬೋದಿತ್ತು. ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಒಂದು ರಿಯಾಕ್ಷನ್ ವಿಡಿಯೋ ಮಾಡೋಣ. ಇದರಲ್ಲಿ ಒಂದು ಟ್ರೆಡಿಷನಲ್ ಔಟ್ಫಿಟ್ ಹಾಕಿ. ಈ ರೀಲ್ಸಲ್ಲೆಲ್ಲ ನಾನು ನೋಡ್ತೀನಿ ಹುಡುಗಿರು ಸ್ಯಾರಿ ಅದು ಇದು ಅಥವಾ ಚೂಡಿದಾರ್ ಹಾಕ್ಬಿಟ್ಟು ಗಾಗಲ್ಸ್ ಹಾಕ್ಕೊಂಡು ಬಟ್ ಅಂತ ಹೋಗ್ತಾರೆ. ಸೊ ಈ ಗಾಡಿನಲ್ಲಿ ಒಂದ್ಸರಿ ಮಾಡೋಣ, ಯಾವಾಗ ಅಂತ ಗೊತ್ತಿಲ್ಲ. ಕಮೆಂಟ್ ಸೆಕ್ಷನ್ಸಲ್ಲಿ ನೀವೇ ಹೇಳಿ, ಆ ಗಾಡಿ ಆ ಥರ ಒಂದು ವಿಡಿಯೋ ಮಾಡಬೇಕಾ, ರಿಯಾಕ್ಷನ್ ವಿಡಿಯೋ ಅಥವಾ ಬೇಡವಾ ಅಂದ್ಬಿಟ್ಟು. ಸೊ ಅದ್ರ ಬೇಸ್ಡ್ ಆನ್ ನೋಡ್ತೀನಿ ಮಾಡೋದಾ ಬೇಡವಾ ಅಂತ. ಇವಾಗ ಸ್ವಲ್ಪ ಫೋಟೋ ಶೂಟ್ ಆಮೇಲೆ ರೀಲ್ಗೆಲ್ಲ ಒಂದು ಕ್ಲಿಪ್ಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ತಾ ಇಲ್ವೋ ಮರಿದೆ ತಪ್ಪದೆ ಫಾಲೋ ಮಾಡಿ. ನೀವು ವಿಡಿಯೋದಲ್ಲಿ ಕೆಳಗಡೆನೆ ನೀವು ನೋಡ್ತಾ ಇರ್ಬೋದು siri.vlogs_ ಅಂತ. ಮರಿದೆ ರೀಲ್ಸ್ ಅಥವಾ ಯಾವ್ದಾದ್ರು ಶಾರ್ಟ್ಸ್ ನೋಡಬೇಕು ಆಮೇಲೆ ಪೋಸ್ಟ್ ನೋಡಬೇಕು ಅಂದರೆ ಎಲ್ಲನೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಸೈಮಲ್ಟೇನಿಯಸ್ಲಿ. ಸೊ ಫಾಲೋ ಮಾಡಿ. ಆ್ಯಂಡ್ ಈ ವ್ಲಾಗ್ ಬಗ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ. ಬಿಕಾಸ್ ನಿಮ್ಮ ಒಂದೊಂದು ಕಮೆಂಟು ತುಂಬ ಅಮೂಲ್ಯವಾದದ್ದು ನನಗೆ. ನಾನು ಅದನ್ನು ಒಂದು ಸಜೆಷನ್ಸ್ ಆಗಿರ್ಬೋದು ಅಥವಾ ನಿಮಗೆ ಖುಷಿ ಆಯ್ತಾ ಇಲ್ವಾ ಅಂತ ನನಗೆ ತಿಳ್ಕೊಳೋದಕ್ಕೆ ತುಂಬ ಆಸೆ ಇರುತ್ತೆ. ಆ್ಯಂಡ್ ಮುಂದಿನ ಶನಿವಾರ 8 ಗಂಟೆಗೆ ಶಾರ್ಪ್ ನಾನು ಸಿಗ್ತೀನಿ. ಮರಿದೆ ತಪ್ಪದೆ ವಿಡಿಯೋನ ನೋಡಬೇಕು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಬಾಯ್, ಟೇಕ್ ಕೇರ್.